ಆವರ್ತನ ಧ್ಯಾನ ಮಂತ್ರ. ಲಯೇ ಸಂಬೋಧಯೇತ್ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಅಂದರೆ ಮನಸ್ಸು ಮಲಗಿರುವಂಥ ಸ್ಥಿತಿಯಲ್ಲಿ ಅದನ್ನು ಜಾಗೃತಗೊಳಿಸಿ, ಅದು ಉದ್ರೇಕಗೊಂಡಾಗ ಅದನ್ನು ಶಾಂತಗೊಳಿಸಿ, ಅದರ ಏರಿಳಿತಗಳ ಬಗ್ಗೆ ತಿಳಿದಿರಲಿ ಮತ್ತು ಅದು ಪರಿಪೂರ್ಣ ಸಮತೋಲನವನ್ನು ತಲುಪಿದಾಗ ಅದನ್ನು ತೊಂದರೆಗೊಳಿಸದೆ ವಿಶ್ರಾಂತಿ ಪಡೆಯಿರಿ. ಮಾಂಡುಕ್ಯ ಉಪನಿಷತ್ತು 3ನೇ ಅಧ್ಯಾಯ 44ನೇ ಶ್ಲೋಕ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. 27ನೇ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಈ 27 ದಿನಗಳ ನಿರಂತರ ಅಭ್ಯಾಸ ಹೊಸ ಒಂದು ಸಂಸ್ಕಾರ, ಹೊಸ ಪ್ರಭಾವ ಏನು ಮನಸ್ಸು ಮತ್ತು ದೇಹದಲ್ಲಿ ಏನೇ ಒಂದು ಬೇರೂರಬೇಕು ಅಂದರೆ ಅದಕ್ಕೊಂದು ಸಮಯ ಪರಿಗಣಿಸುತ್ತೆ, ಕನಿಷ್ಠ ಸಮಯ ಬೇಕು. ಅದನ್ನು ನೀವೆಲ್ಲ ಸೇರಿ ನಿಖರವಾಗಿ ಪೂರ್ಣಗೊಳಿಸಿದಿರ. ಈ ಅಧಿಕ ಮಾಸದಲ್ಲಿ ಜಪ ಮಾಡಿ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಉಪವಾಸ, ಮೌನ ಇವೆಲ್ಲವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ಪ್ರಜ್ಞೆಯಲ್ಲಿ ಒಂದು ಶಾಶ್ವತ ಗುರುತು ಬಿಡಲು ಪ್ರಾರಂಭಿಸ್ತಾ ಇದೆ. ಇವಾಗ ನೀವು ಮೊದಲನೇ ದಿನ ಇದ್ದಂಥ ವ್ಯಕ್ತಿ ಅಲ್ಲ, ಈಗ ಇನ್ನೂ ಹೆಚ್ಚಾಗಿ ಸಾಧನೆ ಮಾಡುವಂಥ ಮನಸ್ಥಿತಿ, ಹಾಗೆ ಪರಿಣಾಮನೂ ಆಗಿದೆ. ಇವತ್ತಿನ ವಿಷಯ IAYT ಅಂದರೆ ಯೋಗದ ಚಿಕಿತ್ಸೆ ಸಮಗ್ರ ವಿಧಾನ. ಇದು ಏನಪ್ಪ, ಯಾವುದೋ ಶೈಕ್ಷಣಿಕ ವಿಷಯ ತೊಗೊಂಡ್ಬಿಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರೋದು ಅಥವಾ ನಮಗೆ ಬೇಕಿತ್ತ ಇದು ಅಂತ ಏನು ಅನ್ಕೋಬೇಡಿ. ಯಾಕೆ ಅಂದರೆ ಇದು ತುಂಬ ಜೀವಂತ, ಉಸಿರಾಟದ ಹಾಗೂ ವೈದ್ಯಕೀಯವಾಗಿ ಸಾಬೀತಾಗಿರುವಂಥ ವ್ಯವಸ್ಥೆ. ಇದು ಪ್ರಾಚೀನ ಯೋಗ, ಆಯುರ್ವೇದ ಮತ್ತು ವೇದಾಂತದ ತತ್ವಶಾಸ್ತ್ರದ ಜ್ಞಾನನ ಆಧುನಿಕ ಜೈವಿಕ ವೈದ್ಯಕೀಯ ವಿಜ್ಞಾನದ ಅತ್ಯುತ್ತಮ ಜೊತೆಗೆ ಸಂಯೋಜಿಸಿದಾಗಿದೆ. ಯಾಕೆ ಅಂದರೆ ಮಾನವನ್ನ ಸಂಪೂರ್ಣವಾಗಿ ಗುಣಪಡಿಸಬೇಕು ಅಂತ. ಎಲ್ಲಿ, ಯಾವ್ಯಾವ ಹಂತದಲ್ಲಿ? ದೇಹ, ಉಸಿರು, ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮ. ಈ 5 ತತ್ವಗಳಲ್ಲಿ ನಮ್ಮ ಆರೋಗ್ಯನ ಅಥವಾ ರೋಗನ ಗುಣಪಡಿಸಬೇಕು ಅನ್ನೋದಕ್ಕೋಸ್ಕರ ಬಂದಿರೋಂಥ IAYT. ಇದು ಯೋಗ ಚಿಕಿತ್ಸೆ ಸಮಗ್ರ ವಿಧಾನ ಅಂತ. ಯಾರು ಇದು ಮಾಡಿದ್ದು? ಮೊದಲು ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಅದನ್ನು ಎಸ್ ವ್ಯಾಸ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಇದನ್ನು ಇವರು ಅಭಿವೃದ್ಧಿಪಡಿಸಿದ್ರು, ಹಾಗೆ ಪ್ರವರ್ತಿಸಿದ್ದವರು. ಇದರ ದಾರ್ಶನಿಕರು ಯಾರು ಕಂಡಂಥವರು? ಇದನ್ನು ಡಾಕ್ಟರ್ HR ನಾಗೇಂದ್ರ ಗುರೂಜಿಯವರು ಸ್ಥಾಪಿಸಿದ್ದು ಹಾಗೂ ದಿವಂಗತ ಸ್ವಾಮಿ ವಿವೇಕಾನಂದ ಸರಸ್ವತಿ ಅವರ ಮಾರ್ಗದರ್ಶನ ನೀಡಿದ್ದು. ಏನು ಇದು ಅಂದರೆ ಕೇವಲ ದೇಹ ಭೌತಿಕವಾದ್ದಲ್ಲ, ಮಾನವ ಬಹುಪದರದ ಅಸ್ತಿತ್ವ. ಇದು ಎಲ್ಲಿ? ತೈತ್ರಿ ಉಪನಿಷತ್ತಲ್ಲಿ ಹೇಳಿದ್ದಾರೆ, ಪಂಚಕೋಶ ಅಂತ. ಮುಂಚಿನ ಪಾಡ್ಕಾಸ್ಟಲ್ಲಿ ಹೇಳಿದ್ದೆ ನಿಮಗೆ. ನಮ್ಮ 5 ಪದರಗಳು, ಪ್ರತಿಯೊಂದು ಪದರದಲ್ಲೂ ಕಂಪಿಸುತ್ತೆ. ಪ್ರತಿಯೊಂದು ನಿರ್ದಿಷ್ಟ ಚಿಕಿತ್ಸೆ ಇಲ್ಲಿಗೆ ಬೇಕಾಗುತ್ತೆ. ಮನಸ್ಸು ಬೇರೆ, ದೇಹ ಬೇರೆ, ಉಸಿರಾಟದ ಕೋಶ ಬೇರೆ. ಸೊ ಈ 5 ಕೋಶಗಳು, ಅದಕ್ಕೆ ಅನುಗುಣವಾದ ಚಿಕಿತ್ಸೆ ಏನು, ಅದಕ್ಕೆ ತತ್ವಗಳೇನು, ಉಪಕರಣ ಏನು ಅಂತ ಎಲ್ಲ ಹೇಳಿದ್ದಾರೆ. ಯಾಕೆಂದರೆ ತುಂಬ ಪ್ರಾಕ್ಟಿಕಲ್ ಆಗಿರೋದು. ಯಾಕೆಂದರೆ ಇವಾಗ ನಡೀತಾ ಇರೋವಂಥ ಪ್ರತಿಯೊಂದು ಕಾಯಿಲೆಗೂ ಇದು ಬಹಳ ಸೂಕ್ತ. ಅನ್ನಮಯ ಕೋಶ ನಿಮ್ಗೆ ಗೊತ್ತಿರೋ ಹಾಗೆ ದೇಹ ಅನ್ನದಿಂದ ಆಗಿರೋವಂಥದ್ದು, ಅಂದರೆ ಆಹಾರದಿಂದ ಪೋಷಣೆ ಆಗುತ್ತೆ. ಸೊ ಅದಕ್ಕೆ ವಾಸಿ ಆಗಬೇಕು ಅಂದರೆ, ದೇಹದಲ್ಲಿ ರೋಗ ಉತ್ಪತ್ತಿ ಆದರೆ ಅದಕ್ಕೆ ಯಾವುದು ಉಪಕರಣ? ಆಸನಗಳು ಮಾಡೋದ್ರಿಂದ ಕ್ರಿಯೆ ಷಟ್ಕ್ರಿಯಾಸ್ ಅಂತ ನಾವೇನು ಹೇಳ್ತೀವಿ, ವಮಂಧೌತಿ ಅಥವಾ ನೇತಿ, ತ್ರಾಟಕ, ಅವೆಲ್ಲ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೊರಹಾಕಕ್ಕೆ ಮಾಡುವಂಥ ಕ್ರಿಯೆಗಳು. ಹಾಗೆ ನಮ್ಮ ಆಹಾರ, ಸಾತ್ವಿಕ ಆಹಾರ ಮಾಡಿದಷ್ಟು ನಮ್ಮ ಅನ್ನಮಯ ಕೋಶ ಅಂದರೆ ದೇಹ ಸದೃಢವಾಗಿರುತ್ತೆ. ಹಾಗೆ ನಮ್ಮ ದಿನಚರಿ
ಬೆಳಗಿಂದ ರಾತ್ರಿ ತನಕ ನಮ್ಮ ದಿನಚರಿ ಏನಿರಬೇಕು ಅಂತ ಹೇಳಿದ್ದೀನಲ್ವ, ಆ ಒಂದು ದಿನಚರಿಯ ಬಗ್ಗೆ ಮಾಡ್ಕೊಂಡು ಹೋದಾಗ ಅನ್ನಮಯ ಕೋಶದಲ್ಲಿ ಅಂದರೆ ಶರೀರದಲ್ಲಿ ಆಗುವಂಥ ರೋಗಗಳು ಖಂಡಿತವಾಗ್ಲೂ ವಾಸಿಯಾಗುವಂಥದ್ದು. ಮುಂದೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ ತಕ್ಷಣ ಬೇರೆ ಬೇರೆ ಕಾಯಿಲೆಗಳು, ಏನು ಆಸ್ತಮಾ, ಪ್ರತಿಯೊಂದು ಉಸಿರಾಟದ ಸಮಸ್ಯೆಗಳು ಅಂಥದ್ದಕ್ಕೆ ನಾವು ಕೊಡುವಂಥ ಚಿಕಿತ್ಸೆ ಪ್ರಾಣಾಯಾಮ. ಅಥವಾ ಬಂಧಗಳು, ಏನು ಜಾಲಂಧರ, ಉದ್ಯಾನ, ಕೆಲವೊಂದು ಬಂಧಗಳಿರುತ್ತೆ. ಹಾಗೆ ಮುದ್ರೆ, ಬೇರೆ ಬೇರೆ ಮುದ್ರೆ, ಹಾಗೆ ಸೂರ್ಯ ನಮಸ್ಕಾರ, ಇವೆಲ್ಲದರಿಂದ ಪ್ರಾಣಮಯ ಕೋಶದಲ್ಲಿ ತೊಂದರೆ ಆದರೆ ಅದಕ್ಕೆ ಕೊಡುವಂಥ ಚಿಕಿತ್ಸೆ. ಹಾಗೆ ಮನಸ್ಸು, ಮನೋಮಯ ಕೋಶ. ನಿಮಗೆ ಗೊತ್ತಿರೋ ಹಾಗೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಯೋಗ ತತ್ವಶಾಸ್ತ್ರ ಹೇಳೋದೇನು ಅಂದರೆ ಎಲ್ಲ ರೋಗಕ್ಕೆ ಮೂಲ ಕಾರಣ ಮನಸ್ಸು. ಹಾಗಾದರೆ ಈ ಮನೋಮಯ ಕೋಶಕ್ಕೆ ಅಲ್ಲಿಂದ ಮನಸ್ಸಿಂದ ಶುರುವಾಗಿ ಬೇರೆ ಕೋಶಗಳು, ಪ್ರಾಣಮಯ ಅನ್ನಮಯ ಕೋಶಗಳಿಗೆ ತೊಂದರೆ ಆಗಿ ಕೊನೆಗೆ ಶುರುವಾಗೋದು ವ್ಯಾಧಿ ಅಥವಾ ರೋಗವಾಗಿ ಪರಿಣಮಿಸುತ್ತೆ. ಆದ್ದರಿಂದ ನಾವು ಚಿಕಿತ್ಸೆ ಕೊಡಬೇಕಾಗಿರೋದು ಮನೋಮಯ ಕೋಶಕ್ಕೂ ಬೇಕು. ಅಲ್ಲಿ ಕೊಡುವಂಥ ಧಾರಣ, ಜಪ, ಕೀರ್ತನೆ, ತ್ರಾಟಕ, ಹಾಗೆಯೇ ಸಮಾಲೋಚನೆ, ಏನೋ ಕೌನ್ಸಿಲಿಂಗು ಅಂಥದ್ದೆಲ್ಲ ಮಾಡಿದಾಗ ಧ್ಯಾನ ಅಂಥದ್ದು ಮನಸ್ಸಿಗೆ ನೇರವಾಗಿ ಕೊಡುವಂಥ ಚಿಕಿತ್ಸೆ. ವಿಜ್ಞಾನಮಯ ಕೋಶ 4ನೇದು. ಇಲ್ಲಿ ಜ್ಞಾನ ಯೋಗಾಭ್ಯಾಸ, ಜ್ಞಾನಯೋಗ, ಅದನ್ನು ಮುಂದೆ ಹೇಳ್ತೀನಿ. ಹಾಗೆ ಸ್ವಾಧ್ಯಾಯ, ಸ್ವ ಅಧ್ಯಾಯ, ಹಿಂದಿನ ಪಾಡ್ಕಾಸ್ಟಲ್ಲಿ ಹೇಳಿದ್ದೆ ಸ್ವಾಧ್ಯಾಯ ಅಂದರೆ ಏನು ಅಂತ. ವಿವೇಕ, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಅಧ್ಯಯನ ಮಾಡೋದ್ರಿಂದ ನಮ್ಮ ವಿಜ್ಞಾನಮಯ ಕೋಶದಲ್ಲಿ ಆಗಿರುವಂಥ ತೊಂದರೆಗಳನ್ನು, ಏನು ನಮ್ಮ ಸ್ವಾಭಾವಿಕ ಏನು ಸ್ವಂತ ಸ್ವಭಾವ ಹೆಂಗೆ ಏನು ಅಂತ ತಿಳುವಳಿಕೆ ಮಾಡ್ಕೊಳ್ಳೋ ಮುಖಾಂತರ ಎಷ್ಟೋ ವ್ಯಾಧಿಗಳು ಗುಣಪಡಿಸುವಂಥದ್ದು. ಸೊ ಹಾಗೆ ವಿಜ್ಞಾನಮಯ ಕೋಶಕ್ಕೂ ನಾವು ಕೊಡುವಂಥ ಚಿಕಿತ್ಸೆ. ಕೊನೆಯದಾಗಿ ಆನಂದಮಯ ಕೋಶ. ಆಗಲೇ ಹೇಳಿದ ಹಾಗೆ ಆನಂದಂ ಬ್ರಹ್ಮೇತಿ ವಿಜಾನಾತ್. ಆನಂದ ಅಂದರೆ ನಮ್ಮಲ್ಲಿರುವಂಥ ಒಂದು ಏನಂತಾರೆ ಸೈಲೆನ್ಸು ಅಥವಾ ನಿಶ್ಶಬ್ದತೆ, ಅಥವಾ ಒಂದು ಆನಂದವಾದ ಏನು ಇರುವಂಥ ಒಂದು ಆನಂದ ಅಥವಾ ಸುಖ, ಅಂತರಾತ್ಮದ ಸುಖ. ಅದು ಯಾವುದರಿಂದ, ಏನೇ ಒಂದು ತೊಂದರೆ ಆದರೆ ನಮ್ಮ ಶಾಂತಿ, ಏನೇ ಮನಃಶಾಂತಿ ಇಲ್ಲಪ್ಪ ಅಂತಂತೇವೆ, ಆದರೆ ಒಳಗಡೆನೂ ಅಲ್ಲಿ ಇಲ್ಲ ಅಂತಂದಾಗ ನಾವು ಮಾಡುವಂಥದ್ದೇನು ಭಕ್ತಿಯೋಗ. ನಿನ್ನೆ ನೋಡಿದ್ವಿ, ಭಕ್ತಿಯೋಗದಿಂದ ಏನು ದೇವರಲ್ಲಿ ಶರಣಾಗತರಾದಾಗ ಎಲ್ಲವೂ ಮನಸ್ಸು ತಿಳಿಯಾಗುತ್ತೆ. ಸೊ ಆನಂದಮಯ ಕೋಶಕ್ಕೂ ನಾವು ಕೊಡುವಂಥ ಚಿಕಿತ್ಸೆ ಭಕ್ತಿಯೋಗ, ಆಳವಾದ ಧ್ಯಾನ, ಶರಣಾಗತಿ, ನಾದಯೋಗ ಅಂದರೆ ಪವಿತ್ರ ಧ್ವನಿಗಳನ್ನು ಕೇಳಿಸ್ಕೊತಾ ಇರೋದು, ಓಂಕಾರವನ್ನು ಪದೇ 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 ಕೇಳಿಸ್ಕೊತಾ ಇದ್ದರೆ ನಮ್ಮಲ್ಲಿ ಒಂದು ಶಾಂತತೆ ಬರುವಂಥ ಒಂದು ಪ್ರಕ್ರಿಯೆ. ಹಾಗೆಯೇ ನಾವು ಇವಾಗೇನು ಅಧಿಕ ಮಾಸದಲ್ಲಿ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಈ ಎಲ್ಲ ಅಭ್ಯಾಸಗಳು ಆನಂದಮಯ ಕೋಶಕ್ಕೆ ನೇರವಾಗಿ ಕೊಡುವಂಥ ಚಿಕಿತ್ಸೆ. ಹೆಚ್ಚು ಆನಂದ, ಹೆಚ್ಚು ಏನು ಅಧಿಕ ಮಾಸ. ಹಾಗಾದರೆ ಈ IAVT ಏನು ಅಂದರೆ ನಮ್ಮ ಆಧುನಿಕ ಔಷಧಿ ಏನು ಮಾಡುತ್ತೆ, ದೇಹಕ್ಕೆ ಮಾತ್ರ ಚಿಕಿತ್ಸೆ ಕೊಡುವಂಥದ್ದು, ಅಂದರೆ ರೋಗ ಲಕ್ಷಣ, ಅದಕ್ಕೆ ಮಾತ್ರ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ. ಆದರೆ ಇಲ್ಲಿ ನಮ್ಮ IAVT ಪ್ರತಿಯೊಂದು ಕೋಶಕ್ಕೂ ಏನು ಅಡಚಣೆ ಆಗಿದೆ, ಎಲ್ಲಿ ಗುರುತಿಸಬೇಕು, ನಿಖರವಾದ ಚಿಕಿತ್ಸೆ ಕೊಡುವಂಥದ್ದು. ಈಗ ಮೈಗ್ರೇನು ಎಲ್ಲಿ ಆಗಿದೆ, ಪ್ರಾಣಮಯ ಕೋಶದಲ್ಲಿ ಆಗಿರುವಂಥದ್ದು, ಅದರಲ್ಲಿ ಪ್ರಾಣ ಅಸಮತೋಲನ ಆಗಿರ್ಬೋದು. ಹಾಗೆ ಮನಸ್ಸು, ಏನು ಕೋಪ ಎಲ್ಲಿಂದ ಶುರುವಾಗುತ್ತೆ, ಮನಸ್ಸು. ಸೊ ಮನೋಮಯ ಚಿಕಿತ್ಸೆಗೆ, ಮನೋಮಯ ಕೋಶಕ್ಕೆ ಚಿಕಿತ್ಸೆ ಕೊಡುವಂಥದ್ದು. ವಿಜ್ಞಾನಮಯ ಕೋಶ, ಒಬ್ಬರ ಉದ್ದೇಶದ ಬಗ್ಗೆ ಆಳವಾದ ತಾತ್ವಿಕ ಗೊಂದಲ, ಏನೇ ಒಂದು ಗೊಂದಲ ಇರ್ಬೋದು, ಅದನ್ನು ಈ ವಿಜ್ಞಾನಮಯ ಕೋಶದ ಮುಖಾಂತರ ನಾವು ಅದನ್ನು ಚಿಕಿತ್ಸೆ ಕೊಟ್ಟು ಏನು ಗುಣಪಡಿಸುವಂಥದ್ದು. ಹಾಗೆ ನಮಗೆ ತಿಳ್ಕೊಳ್ಳೋದೇನು ಅಂದರೆ IAVT ಕೇವಲ ರೋಗದ ಲಕ್ಷಣಕ್ಕೆ ಕೊಡುವಂಥ ಚಿಕಿತ್ಸೆ ಅಲ್ಲ, ಮೂಲಕ್ಕೆ ನಾವು ಕೊಡ್ತೀವಿ. ಮೂಲ ಎಲ್ಲದಕ್ಕೂ, ಪ್ರತಿಯೊಂದು ಪದರಕ್ಕೂ ಕೊಡುವಂಥ ನಮ್ಮ ಚಿಕಿತ್ಸೆ. ಹಾಗಾದರೆ ನಾವೇನು ವ್ಯಾಸ, ನಾವು ಮಾಡರ್ನ್ ಸೈನ್ಸ್ ಅಂತ ಹೇಳ್ತಿದ್ನಲ್ಲ ಪ್ರತಿಯೊಂದು ಟಾಪಿಕ್ಗೂ, ಈ ವ್ಯಾಸ ಮಾಡಿರುವಂಥ ಕ್ಲಿನಿಕಲ್ ರಿಸರ್ಚ್ಗಳು ಅಥವಾ ಜರ್ನಲ್ಸು, ಇದು ಮೊದಲನೇ ಯೂನಿವರ್ಸಿಟಿ ಯೋಗನ ಇಂಟರ್ನ್ಯಾಷನಲ್ ಲೆವೆಲ್ಲು ಅಂದರೆ ಸೈಂಟಿಫಿಕ್ ಸ್ಟಡೀಸ್ ಮಾಡಿದ್ದು, ಜರ್ನಲ್ಸಲ್ಲಿ ಪಬ್ಲಿಷ್ ಆಗಿದ್ದು, ಸೈಂಟಿಫಿಕ್ಕಾಗೆ ಇದನ್ನು ಪ್ರತಿಯೊಂದು IAVT ಪ್ರತಿಯೊಂದು ರೋಗದ ಮೇಲೂ ಅದನ್ನು ಮಾಡಿ ಅದನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ತಂದಿದ್ದು ವ್ಯಾಸ ಯೂನಿವರ್ಸಿಟಿ.
ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲಿನಿಕಲ್ ಸೆಟ್ಟಿಂಗ್ ಬಳಸಲಾಗುವ ರಚನಾತ್ಮಕ 5 ಶಾಖೆ ಏನು ಚಿಕಿತ್ಸಕ ಪ್ರೋಟೋಕಾಲ್ ಅಂದರೆ IAVT 5 ಕೋಶಗಳಲ್ಲಿ ಸೇರಿ ಮಾಡುವಂಥ ಚಿಕಿತ್ಸೆ. ಅದರಿಂದ ಅಷ್ಟು ಆ ಲೆವೆಲ್ಗೆ ಬಂದಿರುವಂಥದ್ದು. ನೀವು ಏನು ಯಮ ನಿಯಮ ಅಂದರೆ ನಮ್ಮ ಮನೋಭಾವ ತರಬೇತಿ. ಈಗೇನಾಗಿದೆ, ಪ್ರತಿಯೊಂದು ನಾವು ಬೇಸಿಕ್ಕಾಗಿ ಏನು ಅಹಿಂಸೆ, ಸತ್ಯ ಹೇಳಬೇಕು ಅಥವಾ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಶೌಚ ಅಂದರೆ ಕೇವಲ ಮಾನಸಿಕ ಅಥವಾ ದೈಹಿಕ ಶೌಚ ಅಲ್ಲ, ವಾಕ್ ಶೌಚ. ನಾವು ಮಾತಾಡಬೇಕಾದ್ರೂ ಅದರಲ್ಲಿ ಶುಚಿತ್ವ ಇರಬೇಕು, ಯಾರಿಗೂ ಆ ಒಂದು ಶುದ್ಧತೆ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಇವೆಲ್ಲವೂ ತೃಪ್ತಿ, ತಪಸ್, ಯಮ ನಿಯಮಗಳು ಈ IAVTನಲ್ಲೂ ಬರುತ್ತೆ. ಯಾಕೆಂದರೆ ಎಷ್ಟೋ ಕಾಯಿಲೆಗಳು ಕೇವಲ ಈ ಒಂದು ಯಮ ನಿಯಮ ಮಾಡೋದ್ರಿಂದನೇ ಎಷ್ಟೋ ಸಮಸ್ಯೆಗಳು ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಮುಂದಕ್ಕೆ ಆಸನಗಳು ಅಷ್ಟೇ. ಪ್ರತಿಯೊಂದು ಇವೆಲ್ಲವೂ ಮಾಡಿದಾಗ ರಚನಾತ್ಮಕವಾಗಿಯೂ ಅಷ್ಟೇ, ರೋಗ ನಿರೋಧಕ ಶಕ್ತಿ ಪ್ರತಿಯೊಂದಕ್ಕೂ ದೀರ್ಘಕಾಲೀನ ಅದರ ಉಪಯೋಗಗಳನ್ನು ಹೇಳಿದ್ದಾರೆ. ಯಾಕೆ ಅಂದರೆ ಚರ್ಕಾಚಾರ್ಯ ನಮ್ಗೆ ಹೇಳಿದಾಗೇನೆ ರೋಗದ ಮೂಲ ಏನು ಒಬ್ಬ ಸ್ವಂತ ಬುದ್ಧಿವಂತಿಕೆ ವಿರುದ್ಧ ಮಾಡುವಂಥ ಅಪರಾಧ ಅಂದರೆ ಏನು ಪ್ರಜ್ಞಾಪರಾಧ ಅಂತ ನೋಡಿದ್ವಲ್ಲ, ಇವೆಲ್ಲವೂ ಯಮ ನಿಯಮಗಳನ್ನು ಮಾಡ್ತಾ ಹೋಗೋದು. ಹಾಗೆ ಆಸನ ಅಂದರೆ ಏನು? ಆಸನ ಅಂದರೆ ಬರೀ ಒಂದು ಫಿಟ್ನೆಸ್ಗೋಸ್ಕರ, ಫ್ಲೆಕ್ಸಿಬಿಲಿಟಿಗೋಸ್ಕರ ಮಾಡುವಂಥದ್ದಲ್ಲ. ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಎಲ್ಲ ಆಸನ ಎಲ್ಲರೂ ಮಾಡೋಂಗಿಲ್ಲ. ಇಲ್ಲಿ ಕೆಲವೊಂದು ಹೈಪರ್ ಟೆನ್ಷನ್ಗೆ ಬೇರೆ ಆಸನಗಳಿರುತ್ತೆ, ಡಿಪ್ರೆಷನ್ಗೆ ಬೇರೆ ಆಸನ, ಕಾರ್ಡಿಯಾಕ್ ಪೇಷಂಟ್ಗೆ ಬೇರೆ, ಅಥವಾ ಡಯಾಬಿಟೀಸ್ ಮಧುಮೇಹಕ್ಕೆ ಬೇರೆ ಇರುತ್ತೆ. ಒಬ್ಬರಿಗೆ ಆಗಿರೋವಂಥ ಆಸನಗಳು ಇನ್ನೊಬ್ಬರಿಗೆ ಕಾಂಟ್ರಾ ಇಂಡಿಕೇಶನ್, ಅದನ್ನು ಮಾಡಲೇಬಾರ್ದು, ಆ ಥರ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡುವಂಥ ಏನು ಆಸನಗಳು ಮಾಡಿದಾಗ ಖಂಡಿತವಾಗ್ಲೂ ಏನು ರೋಗಕ್ಕೆ ಸಮಗ್ರ ಚಿಕಿತ್ಸೆ, ಸೂಕ್ತ ಚಿಕಿತ್ಸೆ ಕೊಡುವಂಥದ್ದು. ಹಾಗೆ ಪ್ರಾಣಾಯಾಮ, ನಮಗೆ ಗೊತ್ತಿರೋ ಹಾಗೆ ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ IAVTನಲ್ಲಿ. ಯಾಕೆಂದರೆ ಉಸಿರಾಟನೇ ಮುಖ್ಯವಾಗಿರುವಂಥದ್ದು. ಇದು ನೇರ ನರಮಂಡಲದ ಮೇಲೆ ಏನು ಕೆಲಸ ಮಾಡೋದ್ರಿಂದ ನಮ್ಮ ಸುಪ್ತ ಮನಸ್ಸಿನ ತನಕ ಹೋಗುತ್ತೆ ಏನು ಪ್ರಾಣಾಯಾಮದ ಅದರ ಚಿಕಿತ್ಸೆ. ಹಾಗೆ ನಾಡಿ ಶೋಧನ, ಭ್ರಾಮರಿ, ಇವಾಗೆಲ್ಲ ಯಾವ್ಯಾವುದಕ್ಕೆ ಏನೇನು ಮಾಡ್ಬೋದು ಅನ್ನೋದು ಸುಮ್ಮನೆ ಒಂದು ಇದರಲ್ಲಿ ಹೇಳ್ತೀನಿ. ರಕ್ತದೊತ್ತಡ ಇರೋರು, ಆತಂಕ ಇರೋರು, ಅಥವಾ ಹಾರ್ಮೋನ್ಗಳ ಅಸಮತೋಲನ, PCOD, ಇನ್ಫರ್ಟಿಲಿಟಿ ಅಂಥವರೆಲ್ಲ ನಾಡಿ ಶೋಧನ ಮಾಡಿದ್ರೆ ಬಹಳ ಅವ್ರಿಗೆ ಉಪಯುಕ್ತತೆ ಆಗುತ್ತೆ. ಭ್ರಮರಿನ ಏನು ಸೈನಸೈಟಿಸ್ಸು, ರಕ್ತದೊತ್ತಡ ಇರೋರು ಅಥವಾ ಒಂದು ಮನಸ್ಸಿನ ಶಾಂತತೆ ಬೇಕಾ, ಭ್ರಮರಿ ಮಾಡಿ. ಕಪಾಲಭಾತಿ, ಏನು ಶ್ವಾಸಕೋಶದ ತೊಂದರೆ, ಅಲರ್ಜಿಕ್ ರೈನೈಟಿಸ್ ಅಥವಾ ಏನು ಆಸ್ತಮಾ, ಯಾವುದೇ ಒಂದು ಶ್ವಾಸಕೋಶದ ತೊಂದರೆ ಇದ್ದವ್ರಿಗೆ ಕಪಾಲಭಾತಿ ಇವೆಲ್ಲವನ್ನು ಮಾಡಬಹುದು, ಕಫ ಹೆಚ್ಚಿದ್ದಾಗ. ಹೀಗೆ ಬೇರೆ ಬೇರೆ ಅಭ್ಯಾಸಗಳು ಇದೆ. ಹಾಗೆ ಒಂದು ನಿರ್ದಿಷ್ಟವಾದ ಆವರ್ತಕ ಧ್ಯಾನ, ಸೈಕ್ಲಿಕ್ ಮೆಡಿಟೇಷನ್ ಆವಾಗಲೇ ಶುರು ಮಾಡಿದ್ದು ಆ ಒಂದು ಶ್ಲೋಕದಿಂದ. ಇದು ಅಷ್ಟೇ ನಮ್ಮ ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತೆ. ಹಾಗೆ ಓಂ ಧ್ಯಾನ ಅಂದರೆ ಓಂಕಾರವನ್ನು ಮತ್ತೆ ಅದೇ ಆವರ್ತಿತವಾಗಿ ಕೇಳಿಸ್ಕೊತಾ ಇರೋದು ಏನು ನರಮಂಡಲದ ಮೇಲೆ ಏನು ನೇರವಾಗಿ ಪರಿಣಾಮ ಬೀರುವಂಥದ್ದು. ಯೋಗ ನಿದ್ರಾ, ಹೀಗೆ ಬೇರೆ ಬೇರೆ ಅಭ್ಯಾಸಗಳಿದೆ. ಏನು ಅಂದರೆ ಎಲ್ಲ IAVT ಏನು ಕೇವಲ ದೈಹಿಕಕ್ಕೆ ಅಥವಾ ಶರೀರಕ್ಕೆ ಮಾತ್ರ ಅಲ್ಲ, ಪೂರ್ತಿ ಎಲ್ಲದಕ್ಕೂ ಸೇರಿ ಕೊಡುವಂಥ ಒಂದು ಚಿಕಿತ್ಸೆ. ಹೀಗೆ IAVT ಪುರಾವೆನೂ ಹೇಳುತ್ತೆ. ಏನು ಅಂದರೆ ಸಂಶೋಧನೆ ಆವಾಗಲೇ ಹೇಳಿದಾಗೇ ಜರ್ನಲ್ಸಲ್ಲಿ ಪಬ್ಲಿಷ್ ಆಗಿರೋದು ಜಾಸ್ತಿ, ವ್ಯಾಸ ಒಂದು ಏನು ರಿಸರ್ಚ್ ಆಗಿರೋದು ಜಾಸ್ತಿ ವ್ಯಾಸದಿಂದ. ಯಾವುದ್ರ ಮೇಲೆ? ಸ್ಟಾಪ್ ಡಯಾಬಿಟೀಸ್ ಪ್ರಾಜೆಕ್ಟ್ ಅಂತ ಒಂದಿತ್ತು. ಟೈಪ್ 2 ಡಯಾಬಿಟೀಸ್, ನಾವೇನು ರೆಗ್ಯುಲರ್ ಆಗಿ ನೋಡ್ತೀವಲ್ಲ, ಲೈಫ್ ಸ್ಟೈಲಿಂದ ಬಂದಿರುವಂಥ ಮಧುಮೇಹ ಕಾಯಿಲೆ. ಈ ಒಂದು IAVT ಮಾಡಿದ್ರಿಂದ, ಆ ಒಂದು ಸಮಗ್ರ ಯೋಗ ಚಿಕಿತ್ಸೆ ಕೊಟ್ಟಿದ್ರಿಂದ ಕೇವಲ 40 ದಿವಸದಲ್ಲಿ ಏನು ನಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್, ಖಾಲಿ ಹೊಟ್ಟೆಲಿದ್ದಾಗ ನೋಡಿದಂಥ ಏನು ಗ್ಲೂಕೋಸ್ ಲೆವೆಲ್ಲು, HbA1c ಅಂದರೆ 3 ತಿಂಗಳಿಗೆ ಒಂದ್ಸತಿ ನೋಡೋವಂಥ ಆವ್ರೇಜ್ ಗ್ಲೂಕೋಸ್ ಲೆವೆಲ್ಸು, ಶುಗರ್ ಲೆವೆಲ್ಸು, ಹಾಗೆಯೇ ಇನ್ಸುಲಿನ್ ಪ್ರತಿರೋಧಕ ಅದನ್ನು ಕಮ್ಮಿ ಮಾಡಿರೋದು ಸಾಬೀತಾಗಿದೆ ಕೇವಲ 40 ದಿವಸದಲ್ಲಿ.
ಹಾಗೆ ರಕ್ತದೊತ್ತಡ ಏನು ಕೇವಲ 12 ವಾರದಲ್ಲಿ ಪ್ರಾಣಾಯಾಮ ಅಂದರೆ 3 ತಿಂಗಳಲ್ಲಿ ಈ ಒಂದು ಪ್ರಾಣಾಯಾಮ, ಶವಾಸನ, ಹಾಗೆ ಯಮ ನಿಯಮ. ನೀವು ಅನ್ಕೋಬೋದು ಇದೆಲ್ಲ ಏನಕ್ಕೆ ಇವಾಗ ಅರ್ಥ ಇಲ್ಲಪ್ಪ, ಶೌಚ, ಸತ್ಯ ಇವೆಲ್ಲ ಏನು ಬೇಕಾ, ಆಗತ್ತಾ ಅಂತ. ಖಂಡಿತ ಹೌದು. ಯಮ ನಿಯಮಗಳ ಪಾಲನೆ ಮಾಡೋದ್ರಿಂದನೇ ನಮ್ಮ ಈ ಒಂದು ರಕ್ತದೊತ್ತಡ ಸರಾಸರಿ 15 mg ಕಮ್ಮಿ ಆಗಿದೆ. ಮಿಲಿಮೀಟರ್ ಆಫ್ ಮರ್ಕ್ಯುರಿ ಅಷ್ಟು ಕಮ್ಮಿ ಮಾಡುವಂಥ ಏನು ಚಿಕಿತ್ಸೆ ಈ ಒಂದು IAVITಯಿಂದ ಕಂಡಿರುವಂಥದ್ದು. ಹಾಗೆ ಕ್ಯಾನ್ಸರ್, ಈ ಒಂದು ಕಿಮೊಥೆರಪಿ ಸಮಯದಲ್ಲಿ ಈ IAVIT ತಗೊಂಡಾಗ ಅವ್ರಿಗಾಗುವಂಥ ಆಯಾಸ, ಆತಂಕ, ವಾಕರಿಕೆ, ಹಾಗೆ ಜೀವನದ ಗುಣಮಟ್ಟ, ರೋಗ ನಿರೋಧಕ ಶಕ್ತಿ ಎಲ್ಲವೂ ಸುಧಾರಿಸಿದೆ. ಹಾಗೆ ಮಾನಸಿಕ ಆರೋಗ್ಯ, ಯಾವುದೇ ಒಂದು ಖಿನ್ನತೆ ಇರ್ಬೋದು, ಆತಂಕ, ಆಂಗ್ಸೈಟಿ ಎಲ್ಲದಕ್ಕೂ ಈ ಒಂದು ಬೇರೆ ಔಷಧಿಗಳ ಹೋಲಿಸಿದ್ರೆ IAVIT ತಗೊಂಡಾಗ ಬಹಳ ಪರಿಣಾಮಕಾರಿಯಾಗಿದೆ ಅಂತ ರಿಸರ್ಚು ತೋರಿಸಿದೆ. ಅದು ಜೊತೆಗೆ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲ. ಹಾಗೆ ಹೃದಯಕ್ಕೆ ಸಂಬಂಧಕ್ಕೆ ಬಂದರೆ ಏನು ಮತ್ತೆ ಮತ್ತೆ ಮರುಕಳಿಕೆ ಆಗೋದನ್ನು ಕಮ್ಮಿ ಆಗಿದೆ. ಹಾಗೇನೆ ಆಟೋ ಇಮ್ಯೂನ್ ಡಿಸೀಸಸ್, ಎಷ್ಟೋ ಜೀವನ ಶೈಲಿಯಿಂದ ಬರ್ತಾ ಇರುವಂಥ ಹೊಸ ಹೊಸ ಕಾಯಿಲೆಗಳಿಗೆ ಸಿಂಪಲ್ ಈ IAVITಯಿಂದ ಪ್ರಾಣಾಯಾಮ, ಧ್ಯಾನದ ಮೂಲಕ ತುಂಬ ದುಬಾರಿ ಔಷಧಿಗಳು ಇಲ್ಲದೇ ಕೇವಲ ಈ ಒಂದು IAVITಯಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಆದ್ದರಿಂದ ನಮಗೆ ಗೊತ್ತಾಗೋದೇನು, ಈ IAVIT ಒಂದು ಮಾದರಿ ಇರಬೇಕು. ಯಾಕೆಂದರೆ ಕೇವಲ ಒಂದು 3 ತಿಂಗಳಲ್ಲಿ 500 ಜನ, ಒಂದು ಅಮೇರಿಕಾದಲ್ಲಿ ಆಗಿರೋಂಥ ರಿಸರ್ಚು 500 ಜನ ಕ್ಯಾನ್ಸರ್ ಪೇಷಂಟ್ಸ್ ಉತ್ತೇಜಿಸುವಂಥ ಜೀನ್ಗಳನ್ನು ಇದನ್ನು ಕಮ್ಮಿ ಮಾಡುತ್ತೆ. 48 ಕ್ಯಾನ್ಸರ್ ರಕ್ಷಿಸುವಂಥ ಜೀನ್ಸ್ ಅದನ್ನು ಆನ್ ಮಾಡುತ್ತೆ. ಅದರ ಸಂಶೋಧನೆಯಿಂದ ಕಂಡಿರುವಂಥದ್ದು. ಸೊ ಹೀಗೆ ಎಲ್ಲವನ್ನು ನೋಡಿದಾಗ ನಮ್ಮ ಋಷಿಗಳು ಏನು ಮಾಡಿದರು, ಮೂಲಭೂತ IAVIT ಪ್ರೋಟೋಕಾಲೇ ಇಲ್ಲಿರೋದು. ಎಲ್ಲ ಒಳ್ಳೆಯದನ್ನು ಉಪವಾಸ, ಸಂಯಮ, ದಾನ, ಶುದ್ಧತೆ ಅವೆಲ್ಲ ಮಾಡಿ ಪೂರ್ವಜರು ತುಂಬ ವರ್ಷಾನುಗಟ್ಟಲೆ ಹಿಂದೆನೇ 3000 5000 ವರ್ಷದ ಹಿಂದೆ ಹೇಳಿದರು. ಇದನ್ನು ಈಗ ಸಮಗ್ರ ಯೋಗ ಚಿಕಿತ್ಸೆ ಅಂತ ವಿನ್ಯಾಸ ಆಗಿದೆ. ಇದನ್ನು ನೀವು ಖಂಡಿತ ನಮ್ಮ ಇವತ್ತಿನ ಅಭ್ಯಾಸ ಏನು ಅಂದರೆ, ನಿಮಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಇದನ್ನು, ಅಥವಾ ಆರೋಗ್ಯ ಸಮಸ್ಯೆ ಇಲ್ಲ, ತುಂಬ ಆರೋಗ್ಯವಂತರಾಗಿದ್ದೀರಾ, ಅದಕ್ಕೆ ಎಲ್ಲವೂ ಈ ಒಂದು 5 ಕೋಶಗಳು ಏನು ಪಂಚಕೋಶ ಅಂತ ಹೇಳಿದ್ನಲ್ಲ, ಅದಕ್ಕೆ ಚಿಕಿತ್ಸೆಗಳಿದೆ. ಒಂದೊಂದಕ್ಕೂ ಒಂದೊಂದು ಚಿಕಿತ್ಸೆ ಅಂತಿದೆ. ಒಂದು ಆಸನ, ಪ್ರಾಣಾಯಾಮ ಏನೇನು ಮಾಡಬಹುದು ಅನ್ನೋದನ್ನು ಒಬ್ಬರು ರಿಜಿಸ್ಟರ್ಡ್ ಯೋಗ ಇನ್ಸ್ಟ್ರಕ್ಟರ್ ಅವರಿಂದ ಅಥವಾ ಯೋಗ ಸಾಧಕರಿಂದ ಸರಿಯಾಗಿ ತಿಳ್ಕೊಂಡಿರುವಂಥ, ಥೆರಪಿ ಗೊತ್ತಿರುವಂಥ ಯೋಗ ಟೀಚರ್ಸಿಂದ ಇದನ್ನು ಪ್ರಾರಂಭಿಸಿ. ನಿಮಗೆ ಏನು ತೊಂದರೆ ಇದೆ ಅದಕ್ಕೆ ಸರಿಯಾದ ಯೋಗ ಚಿಕಿತ್ಸಕರಿಂದ ಅದನ್ನು ಕಲೀರಿ. ಇದನ್ನೊಂದು 15 ದಿವಸ ಮಾಡಿದರೆ ಸಾಕು. ನಿಮ್ಮ ಯಾವುದೇ ರೋಗ ಇದ್ರೂ ಅದರಲ್ಲಿ ಗಣನೀಯವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಎಲ್ಲ ಲಕ್ಷಣಗಳಾಗಲಿ ಪ್ರತಿಯೊಂದು ಕಮ್ಮಿ ಆಗುತ್ತೆ. ಹಾಗೆ ಯೋಗ ನಮ್ಮ ಏನು ತತ್ವ ಹೇಳದೆ ಹಾಗೆ, ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಮನಸ್ಸಿನ ಏರಿಳಿತಗಳನ್ನು ನಿಲ್ಲಿಸುವಂಥದ್ದು. ಅವಾಗೇನಾಗುತ್ತೆ, ತಮ್ಮ ನಿಜವಾದ ಸ್ವರೂಪ ನೆಲೆಸ್ತೀವಿ. ನಮ್ಮಲ್ಲಿರುವಂಥ ಆನಂದಮಯ ಕೋಶ, ಆನಂದ ನಮಗೆ ಹೆಚ್ಚು ಹೆಚ್ಚು ಆರೋಗ್ಯ ಕೊಡುತ್ತೆ, ಹೆಚ್ಚು ಹೆಚ್ಚು ನೆಮ್ಮದಿ, ಎಲ್ಲ ಕೋಶಗಳಲ್ಲೂ ಗುಣಮುಖರಾಗುವಂಥ ಒಂದು ಸ್ಥಿತಿ ಕೊಡೋದು ಈ IAVITಯಿಂದ. ಆದ್ದರಿಂದ ಒಬ್ಬ ಸರಿಯಾದ ರಿಜಿಸ್ಟರ್ಡ್ ಯೋಗ ಚಿಕಿತ್ಸಕರಿಂದ ಇದನ್ನು ಕಲೀರಿ. ನಿಮ್ಮ ಏನೇ ಒಂದು ರೋಗಗಳಿದ್ರೂ ಅದಕ್ಕೆ ಸಮಗ್ರವಾದ ಚಿಕಿತ್ಸೆ ಈ ಯೋಗ. ನಾಳೆ ಮತ್ತೆ ಕಾಣೋಣ. ಅಲ್ಲಿ ತನಕ ಹರಿ ಓಂ.